ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ನಾವು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಮುರ್ಕಿಬಾವಿ ಗ್ರಾಮ ವ್ಯಾಪ್ತಿಯಲ್ಲಿ ನಮ್ಮ ಒಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ವತಿಯಿಂದ ಮುಂಬರುವ ಚುನಾವಣೆ ಕುರಿತು ಒಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನಡೀತಾ ಇದೆ. ಇದರಲ್ಲಿ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಹಾಗೂ ಜಿಲ್ಲಾ ಪಂಚಾಯತಿ ಮತ್ತು ಮುಂಬರುವ 2028ರ ವಿಧಾನಸಭಾ ಕ್ಷೇತ್ರದ ಕೂಡ ಕುರಿತೊಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನಡೀತಾ ಇದೆ. ನಮ್ಮ ಈ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಮುರ್ಕಿಭಾವಿ ಗ್ರಾಮದ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಕೂಡ ಭಾಗಿಯಾಗಿದ್ದಾರೆ. ಇವರೊಂದು ಜೀವನದ ರಾಜಕಾರಣದ ಮತ್ತು ಈ ರಾಜಕಾರಣದಲ್ಲಿ ಇವರು ಎಲ್ಲಿಂದ ಹೇಗೆ ಮತ್ತು ಯಾರ ಮುಖಾಂತರ ಪ್ರವೇಶವಾದ್ರು, ಅದಾದ ನಂತರ ಇವರು ಅಧಿಕಾರಾವಧಿಗೆ ಬಂದ ಮೇಲೆ ಗ್ರಾಮಕ್ಕೆ, ತಮ್ಮ ವಾರ್ಡಿಗೆ ಮತ್ತು ಶಿಕ್ಷಣ ಬಗ್ಗೆ, ಆರೋಗ್ಯದ ಬಗ್ಗೆ ಯಾವ ರೀತಿ ಒಂದು ಪಾತ್ರವನ್ನು ವಹಿಸಿದ್ದಾರೆ ಎಂಬುದನ್ನ ಇವರಿಂದನೇ ಕೇಳಿ ತಿಳಿಯೋಣ ವೀಕ್ಷಕರೇ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ನಿಮ್ಮ ಮಾತುಕತೆ ಮುನ್ನಡೆಸುವ ಮುಂಚೆ ನಿಮ್ಮ ಒಂದು ಕಿರು ಪರಿಚಯ ಸರ್. ಸರ್, ನಾನು ಗ್ರಾಮ ಪಂಚಾಯತಿ ಮುರ್ಕಿಬಾವಿ, ತಾಲೂಕ್ ಬೈಲಹೊಂಗಲ್. ನನ್ನ ಹೆಸರು ಅಡಿವಪ್ಪ ಈರಪ್ಪ ಮೂಡ್ಗಿ. ನಾನು ಗ್ರಾಮ ಪಂಚಾಯತಿ ಪ್ರವೇಶ ಮಾಡಿದ್ದು 2005ನೇ ಇಸವಿಯಲ್ಲಿ. ಅಲ್ಲಿಂದ ಸರಿ ಸರಿ ಸರ್, ತಾವು ಈ ಅಧಿಕಾರ ಅವಧಿಗೆ ಬರುವ ಮುಂಚೆ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗಿದ್ದು ಆಗಿರ್ಲಿಲ್ಲ ಸರ್? ಅದಾದ ನಂತರ ತಾವು ಈ ಅಧಿಕಾರ ಅವಧಿಗೆ ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡಿದ್ದೀರಾ? ನನ್ನ ಗ್ರಾಮ ಪಂಚಾಯತಿ ಪ್ರವೇಶ ಮಾಡೋಕ್ಕಿಂತ ಮೊದಲಾದ್ರೂ ಸಾರ್ವಜನಿಕ ಸೇವೆಯಲ್ಲಿ ಸಮಾಜಮುಖಿಯಾಗಿ ಕೆಲವೊಂದು ಕೆಲಸಗಳಲ್ಲಿ ತೊಡಗಿರುತ್ತೇನೆ. ಅಂದ್ರೆ ನನ್ನ ಗ್ರಾಮದೊಳಗೆ ಹಿರಿಯರ ಜೋಡಿ ಗ್ರಾಮ ಪಂಚಾಯತಿಗಳು ತೊಡಗಿರುವಾಗ ಅನೇಕ ಸಮಾಜಮುಖಿಯಾಗಿ ದೇವಸ್ಥಾನದ ಕೆಲಸ ಇರಬಹುದು, ಗ್ರಾಮದ ಅಭಿವೃದ್ಧಿ ಕೆಲಸ ಇರಬಹುದು, ಎಲ್ಲದರಲ್ಲೂ ಭಾಗಿ ಆಗ್ತಾ ಇದ್ದಿದ್ನಿ. ಅದನ್ನಾದ ನಂತರ 2005ರ ಚುನಾವಣೆಯೊಳಗ ನನ್ನ ವಾರ್ಡಿನ ಜನ, ನಂದರ ವಾರ್ಡ್ ಅಷ್ಟ ಅಲ್ಲ, ನನ್ನ ಗ್ರಾಮದ ಜನ, ನೀನು ಒಂದ್ಸಲ ಗ್ರಾಮ ಪಂಚಾಯತಿ ಬಾ ಅಂತ ಪ್ರೇರಣೆ ಮಾಡಿದ್ರು. ನಾನು ರಾಜಕೀಯ ಬೇಡಪ್ಪ ಅಂತ ಈ ಕೆಲಸ, ನನ್ನ ಹೊಲ ಮನೆ ಕೆಲಸದೊಳಗ ನಾ ಇದ್ನಿ. ನಾನು ಎಜುಕೇಶನ್ದಲ್ಲಿ BA ಮಾಡಿಕೊಂಡಿನಿ. ಆದ್ರೂ ನಮ್ಮ ಒಕ್ಕಲ್ತನದೊಳಗ ಒಂದ್ ಸ್ವಲ್ಪ ಕುಂಠಿತ ಇರಂತಲೇ ನಾ ಒಕ್ಕಲ್ತನ ಕಡೆ ಗಮನ ಕೊಟ್ಟಿದ್ನಿ. ಅದಾದ ನಂತರ ಜನರ ಅಭಿಪ್ರಾಯದ ಮೇರೆಗೆ 2005ರೊಳಗೆ ಬನ್ನಿ ಬಂದ ಕೆಲಸ ಅಭಿವೃದ್ಧಿ ಕೆಲಸದೊಳಗ ತೊಡ್ಕೊಂಡಿ. ಫಸ್ಟ್ನೇ ಕೆಲಸ ನನ್ನ ಗ್ರಾಮ ಪಂಚಾಯತಿ ಅಭಿವೃದ್ಧಿಯೊಳಗ ಬಂದ ಕೂಡ್ಲೆ ಮೂಲಭೂತ ಸೌಕರ್ಯ ಅಂದ್ರ ನಾನ್ರಿ 12ನೇ ಶತಮಾನದ ಬಸವಣ್ಣವರ ತತ್ವವನ್ನ ಆದರ್ಶ ಇಟ್ಕೊಂಡ ಎಲ್ಲಾ ಸಮಾಜದವರಿಗೆ, ಎಲ್ಲಾ ಜಾತಿ ಮತ ಪಂಗಡ ಯಾವುದು ಎಣಿಕೆ ಮಾಡದ, ತಾರತಮ್ಯ ಮಾಡದ, ಎಲ್ಲಾ ಸಮಾಜಮುಖಿಯಾಗಿ ಎಲ್ಲಾ ಜಾತಿಯವರಿಗೂ ಸರಿ ಸಮಾನ ಹಕ್ಕುಗಳನ್ನ ಕೊಡಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರದಿಂದ ಬಂದಂತ ಯೋಜನೆಗಳನ್ನ ಸಾರ್ವಜನಿಕರಿಗೆ ಮುಖಾಮುಖಿಯಾಗಿ ಗ್ರಾಮ ಸಭೆಯಲ್ಲಿ ತಿಳಿಸಿಕೊಡುತ್ತಾ, ಗಟರ್ ಇರಬಹುದು, ನೀರಿಂದಿರಬಹುದು, ಜನತಾ ಮನೆಗಳು ಇರಬಹುದು, ಇವೆಲ್ಲವುಗಳನ್ನ ಗ್ರಾಮ ಸಭೆಯೊಳಗೆ ತಿಳಿಸ್ಕೋತಾ ಬಂದ್ನಿ. ಗ್ರಾಮ ಪಂಚಾಯತಿ ಒಳಗ ನಾವು ವೈಯಕ್ತಿಕ ಉಪಕಾರ ಮಾಡೋದಂದ್ರೆ ಜನರಿಗೆ ಜನತಾ ಮನೆ ಒಂದ. ಅದನ್ನ ಬಿಟ್ರೆ ನಾವು ಸಮಾಜಮುಖಿಯಾಗಿ ಸಾರ್ವಜನಿಕರಿಗೆ ಉಪಕಾರ ಮಾಡ್ಬೇಕಾಗ್ತೈತಿ. ಆ ಗ್ರಾಮ ಸಭಾದೊಳಗನ ನಾವು ಓಪನ್ ಆಗಿ ಹೇಳಿನಿ. ಕೆಲವೊಂದು ಕಡೆ, ಎಲ್ಲಾರು ಅಂತಲ್ಲ, ಕೆಲವೊಂದು ಕಡೆ ಅಪೇಕ್ಷಿತ ಸದಸ್ಯರು ಇರ್ತಾರೆ. ಆದ್ರೆ ನಮ್ಮ ಗ್ರಾಮ ಪಂಚಾಯತಿ ಒಳಗ ನಾವು ಎಲ್ಲರೂ ಅಪೇಕ್ಷಿತರ ಅಲ್ಲ. ಸರ್ಕಾರದ ಸಹಾಯದ ನಂತರ ಬಂದಿರ್ತೈತಿ, ಬಡಬಗ್ಗರಿಗೆ ಬಂದಿರ್ತಾವ ಅಂತ ತಿಳಿದ ನಾವು ಗ್ರಾಮ ಸಭಾದೊಳಗ ಯಾವ ಮೆಂಬರ್ಗೂ ಆಸೆ ತೋರ್ಸಾಕ್ ಬರಬೇಡ್ರಿ, ಆಸೆ ತೋರಿಸ ಮೆಂಬರ್ನ ತಪ್ಪು ದಾರಿಗೆ ಎಳಿಬೇಡ್ರಿ ಅಂತ ಹಿಂಗ ನೇರವಾಗಿ ಮುಖಾಮುಖಿ ಒಳಗ ನಮ್ಮ ಹಳ್ಳಿ ಭಾಷೆಯೊಳಗನ ತಿಳಿಪಡಿಸ್ಕಾಸ ಆವತ್ತಿನಿಂದ ಇವತ್ತಿನವರೆಗೂ ನಾವು ಯಾರ ಕಡೆ ಏನ್ ಅಪೇಕ್ಷೆ ಏನೂ ಬೇಡಲಾರದ, ತಗೊಳ್ಳಲಾರದ, ಜನರಿಗೆ ಸರ್ಕಾರದ ಬಡಬಗ್ಗರಿಗೆ ಬರುವಂತ ವಸತಿ ಯೋಜನೆ ಇರಬಹುದು, ಆ ವಾರ್ಡಿಗೆ ಸಂಬಂಧಪಟ್ಟಂಗ ನೀರ, ಗಟರ, ವಿದ್ಯುತ್ ಇವೇನಿದ್ರು ಏನೋ ಅಪೇಕ್ಷೆ ಮಾಡಲಾರ್ದ ನಾವು ಉಪಕಾರ ಮಾಡಿಕೊಂತ ಅಂದ್ರ ಸರ್ಕಾರದ ಯೋಜನೆಗಳನ್ನು ತಲುಪಿಸ್ಕೊಂತನ ಬಂದಿವ್ರಿ. ಅದಾದ ನಂತರ ಮತ್ತು ಮರು ಇಲೆಕ್ಷನ್ ಬಂತು. ಆ ಮರು ಇಲೆಕ್ಷನ್ಗಳಿಗೂ ನಿಟ್ನಿ ಜನ ಆಯ್ಕೆ ಮಾಡಿದ್ರು. ಮತ್ತೆ ಇಲೆಕ್ಷನ್ ಬಂತು, ಮತ್ತ ಜನ ಆಯ್ಕೆ ಮಾಡಿದ್ರು. ನಾನ ಪಂಚಾಯತಿ ಒಳಗ 2005ನೇ ಇಸವಿಯೊಳಗೆ ಪ್ರವೇಶ ಮಾಡಿದೊಳಗ ನಮ್ಮಲ್ಲಿ ಕುಡಿ ನೀರಿಂದ ಬಹಳ ದೊಡ್ಡ ಸಮಸ್ಯೆ. ಇಡೀ ನಮ್ಮ ತಾಲೂಕಿನೊಳಗನ ಮುರ್ಕಿಬಾವಿ ಗ್ರಾಮಕ್ಕ ನೀರಿನ ತೊಂದರೆ ಅಂದ್ರೆ ಪ್ರತಿ ವರ್ಷ ಏಪ್ರಿಲ್ ಮೇದೊಳಗೆ ಇರ್ತಿತ್ತು. ಇದು ಒಂದು ಶಾಪ ಅಂದಂಗ ಇತ್ತು ನಮ್ಮೂರಿಗೆ. ಬೈಲಹೊಂಗಲದಿಂದ ನಾವು MLAಗಳಿಗೆ, ತಹಶೀಲ್ದಾರ್ಗೆ, ಅದಕ್ಕಿಂತ ಮೇಲೆ ಹೋಗಿ DC ಸಾಹೇಬರಿಗೆ ಮನವರಿಕೆ ಮಾಡ್ಕೊಂಡು ಟ್ಯಾಂಕರ್ಲೆ ನೀರು ತರಿಸ್ಬಿಟ್ಟಿದ್ದು. ಅದು ಒಂದು ಪಿರಿಯಡ್ ಬೋರ್ ಹಾಕಿಸಿದು, ಹಂಗೋ ಹಿಂಗೋ ಆತು, ಏನೂ ಸಕ್ಸಸ್ ಆಗ್ಲಿಲ್ಲ.
ಎರಡನೇ ಅವಧಿಗೆ ಅಂದ್ರೆ 2015 ಮತ್ತ ನಮ್ಮ ಗ್ರಾಮದೊಳಗ ಒಬ್ರು ರುದ್ರಗೌಡ ಪಾಟೀಲ್ ಅಂತ ಹಿರಿಯರು ಅದ. ಸರಿ ಅವ್ರ ಮುಖಾಂತರ ನಾ ಮತ್ತೊಂದ್ಸಲ ಪ್ರವೇಶ ಮಾಡಿದೊಳಗ ಒಂದು ಏನಾರ ಶಾಶ್ವತ ಪರಿಹಾರ ಕಂಡು ಹಿಡಿನು ಅಂತ ತಿಳ್ಕೊಂಡ ಡಿ.ವಿ. ಇನಾಮದಾರ್ ಸಾಹೇಬರಿದ್ದಾಗ 2015-16ನೇ ಸಾಲಿನೊಳಗ ಶಾಶ್ವತ ಪರಿಹಾರ ಕಂಡು ಹಿಡ್ಕೋಬೇಕಂತ ಈಗ ಇಲಾಖೆ ಜೋಡಿ ಬಹಳಷ್ಟು ಹೋಗುದು ಬರುವುದು ಸಂಪರ್ಕ ಇಟ್ಕೊಂಡ 2 ಬೋರ್ ಸಕ್ಸಸ್ ತಗೊಂಡು ಶಾಂಕ್ಷನ್ ತಗೊಂಡು ಆ 2 ಬೋರ್ ಇಲ್ಲಿ ನಮ್ಮ ಗ್ರಾಮದಿಂದ 2.5 ಕಿಲೋಮೀಟರ್ ದೂರ ಅದಾವ. ಅಲ್ಲಿಗೆ ಹೋಗಾಕ ಏನ್ ಕಾರಣ ಅಂದ್ರ ನಮ್ಮ ಊರಿಗೆ ಕುಡಿ ನೀರಿನ ಸಲುವಾಗಿ ಪಕ್ಕದ ಮುತವಾಡ ಗ್ರಾಮಕ್ಕೂ ಹೋಗಿದ್ದು, ಅಲ್ಲೂ ಬೋರ್ ಹೊಡಿಸ್ಕೋಂತ ಅಪ್ಪನೆ ಕೊಟ್ರು. ಆದ್ರ KV ನಿಮ್ಮಲ್ಲಿಂದ್ರ ಡೈರೆಕ್ಟ್ ಲೈನ್ ತಗೊಂಡು ಹೋಗಿ ಕೊಡಂದ್ರು, ಅದ್ ನಮಗ್ ನೀಗುದಿಲ್ಲ ಅಂತ ಮತ್ ಕೈ ಚೆಲ್ಲಿದ್ದು. ಡಿ.ವಿ. ಇನಾಮದಾರ್ ಸಾಹೇಬ್ರ KDT ಮೀಟಿಂಗ್ ಒಳಗ ನಮ್ಮ ಗ್ರಾಮ ಇಲ್ಲ ಮುರ್ಕಿ ಬಾಯಿಗೆ ನಾವು ಎಲ್ಲಿದಾರ ನೀರು ತಂದು ಕೊಡಬೇಕಲ್ಲ ಅನ್ನೋ ಗಟ್ಟಿ ನಿರ್ಧಾರ ಮಾಡಿದಾಗಿಂತ ನಮಗ 50 ಲಕ್ಷ ರೂಪಾಯಿ ಆಗಿನ ತಂದು ಸ್ಯಾಂಕ್ಷನ್ ಕೊಟ್ರು. ಆ 50 ಲಕ್ಷ ರೂಪಾಯಿ ನಮ್ಮ ಸಂಬಂಧಪಟ್ಟ ಜಿಲ್ಲಾ ಪಂಚಾಯತಿ ಇಂಜಿನಿಯರ್ನ ಕರ್ಕೊಂಡ ಸಾಹೇಬ್ರ ನಮ್ಮ ಊರೊಳಗ ಇದು ಇಲ್ಲಿಂದ 2.5 ಕಿಲೋಮೀಟರ್ ಬಸವಣ್ಣ ಕೊಳ್ಳ ಅಂತ ನಾವು ಜನರೂಢಿಯೊಳಗ. ಸರಿ ಸರ್. ಬಸವಣ್ಣ ಕೊಳ್ಳ ಅಂತಂದ್ರ ಅಲ್ಲಿ ಸುತ್ತು ಕಡೆ ಎಲ್ಲ ಗುಡ್ಡ ನಡಕ ತಗ್ಗ, ಅದಕ್ಕೆ ನಾವು ಬಸವಣ್ಣ ಕೊಳ್ಳ ಅಂತೀವಿ. ಅದು ಮುರ್ಕಿಬಾವಿ, ಬಾವಿಹಾಳ್, ನಾಗನೂರ್ 3 ಗ್ರಾಮಗಳ ನಡುವಿನ ಸೀಮೆ. ಅಲ್ಲೇ ಒಬ್ಬ ನಮ್ಮಲ್ಲಿ ರೈತ ಒಂದು ಕೃಷಿ ಹೊಂಡ ತೆಗಿಸ್ಕೊಂಡಿದ್ದ. ಆ ಕೃಷಿ ಹೊಂಡದ 10 ಫೂಟಿಗೆ ಸ್ವಲ್ಪ ನೀರು ಬಂದಿತ್ತ. ಅದನ್ನ ಒಂದು ಆಧಾರ ಇಟ್ಕೊಂಡ ಇಂಜಿನಿಯರ್ ಸಾಹೇಬ್ರನ್ನ ನಾವು ಅಲ್ಲಿ ಕರ್ಕೊಂಡು ತೋರಿಸಿದ್ವು. ಅಲ್ಲಿ ಹೋಗಾಕ ದಾರಿ ಇರಾಕಿಲ್ಲ, ಕಲ್ಲು ದಾರಿ ನಡ್ಕೊಂತ ಕರ್ಕೊಂಡು ಹೋದ್ವು. ಆಯ್ತಂತ ಕೆಲಸ ಒಪ್ಕೊಂಡ್ರ ಇಂಜಿನಿಯರ್ ಸಾಹೇಬ್ರ ತೋರಿಸಿದ್ದನು ಫೈನಲ್ ಇಟ್ಕೊಂಡ್ವಿ ಪಾಯಿಂಟ್. ನಮ್ಮದಾದ ವಿಶ್ವಾಸ ಮೇಲೆ ಮತ್ತೂ ಒಬ್ರನ್ನ ನೀರ್ ನೋಡೋರ್ನ ಸಿಗ್ತಾರ್ರಿ ಹಳ್ಳಿ ಒಳಗ, ಅವ್ರನ್ನ ಕರ್ಕೊಂಡು ಬಂದ್ ಕಾಸು ತೋರಿಸ್ತೀವಿ. 2 ಸಕ್ಸಸ್ ಕುಡಿದ್ರು, ಒಂದ ಜಗಾನನ ಫಿಕ್ಸ್ ಆತ. ಸರಿ. ಅವು 2 ಪಾಯಿಂಟ್ 2015-16ನೇ ಸಾಲಿನೊಳಗ ನಾವ್ ಏನ್ ಮಾಡಿಕೊಂಡಿವಲ್ರಿ, ಇವತ್ತಿಗನು ನಮ್ಮ ಊರಾಗ ನೀರಿನ ಸಮಸ್ಯೆ ಅನ್ನೋದು ಪೂರ್ಣ ಹೋಗ್ಬಿಟ್ಟೈತಿ. ಸರಿ. ಅವು 2 ಬೋರ್ ಇಡೀ ಊರ ಕಂಟ್ರೋಲ್ ಮಾಡ್ತಾವ. ಶಾಶ್ವತ ಪರಿಹಾರನ ಆ ಬೋರ್ ನಾವ ಮನಿಗೆ ನಳ್ಳಿ ಕುಂದ್ರಿಸಿದವ್ JJMದೊಳಗ. ಆದ್ರ ಆ ನೀರ್ ಏನ್ ಮಾಡ್ತವ್ರ ನಾವ ನಮ್ಮದಾದ ಟೆಕ್ನಿಕಲ್, ಸರಿ ಸರ್, ಯಾರು ಇಲಾಖೆಯವ್ರು ಹೇಳಿದ್ದಲ್ಲ, ನಮ್ಮದಾದ ಟೆಕ್ನಿಕಲ್ ಒಳಗ ನಮ್ಮಲ್ಲೇ ಬಾವಿಗಳದಾವ್. ಸರಿ. ಕುಡಿ ನೀರಿನ ಬಾವಿಗಳು ಮೊದಲ್ ನಮ್ಮ ಅಜ್ಜ ಮುತ್ತಜ್ಜರು ಬಾವಿಗಳೊಳಗ ನೀರ್ ಜಕ್ಕೊಂಡ್ ಬರ್ತಿದ್ರ. ಸರಿ ಸರ್. ಆ ಬಾವಿಗಳಿಗೆ ಬಿಡಕತ್ತಿವ್ರು ನಾವ್ ನೀರು. ಊರಾಗ 4-6 ಬಾವಿ ಅದಾವು. ಆ 4-6 ಬಾವಿಗಳಿಗೆ ನಾವ್ ಬಿಟ್ಟಿವಂದ್ರ ಜನ ಹಿಡ್ಕೊಳ್ಳುವಾಗ ಕೊಡದಾಗ ತಗೋತಾರು. ಅವ್ರು ಹಿಡ್ಕೊಳ್ಳೋದು ಮುಗಿತಂದ್ರ ವಾಲ್ ಬಾವಿ ಬಿಡ್ತಾರು. ಸರಿ ಸರಿ. ಅಲ್ಲಿ ಬಿಡುದ್ರಿಂತ ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ಬೋರ್ವೆಲ್ ಪಾಯಿಂಟ್ ಇದ್ದವ್ರು ಅದಕ್ಕಿಂತ ಮೊದಲು ಒಣಿಗ್ ಹೋಗಿದ್ದು. ಸರಿ. ನಾವು ಬಾವಿಗೆ ನೀರ್ ಬಿಡಂತಲೇ ರಿಚಾರ್ಜ್ ಆಯ್ಕಾಸ ಆ ಬೋರ್ವೆಲ್ ಬರಕೈತಿ. ಸರಿ. ನಾವು ಸಾರ್ವಜನಿಕರಿಗೆ ಇದನ್ನ ಹೆಂಗ್ ಮನವರಿಕೆ ಮಾಡಿಕೊಟ್ಟಿವು ಅಂತಂದ್ರ, ಬಾವಿ ಬಿಡ್ಬೇಕತ್ರ ಗ್ರಾಮ ಸಭಾ ಕರೆದ ನೋಡ್ರಿ, ನಾವ ಎಲ್ಲಾರ ಟ್ಯಾಂಕ ಚಾವಿ ವಾಲ ಎಬಿಸಿದ್ವು ಅಂತಂದ್ರ ಲಾಯಲ್ ಇದ್ದಾಗ ಹಿಡ್ಕೋತೀರಿ. ಸರಿ. ಲಾಯಲ್ ಇಲ್ಲದ ಟೈಮ್ ಒಳಗ ಬೇಡ ಬೋರ್ ಕೆಟ್ಟಾಗ ಮಳೆಗಾಲದಾಗ 2 ದಿವಸ 3 ದಿವಸ ಟ್ರಾನ್ಸ್ಫಾರ್ಮರ್ ಹಾಳಾಗಿರ್ತೈತಿ. ಅವಾಗ ಎಲ್ಲಿದ್ ನೀರ್ ಕುಡಿದು ಬಾನಾಗಿತ್ತಂದ್ರ ಜಕ್ಕೊಂಡಾದ್ರು ಬರ್ತಾವ, 4 ಹೆಜ್ಜೆ ದೂರ ಆಗ್ಲಿ. ಸರಿ. ಖರೆ ಯಾವಾಗ ಹೋದ್ರು ನಮಗ್ ನೀರ್ ಸಿಗ್ತಾವ. ಸರಿ. ಅನ್ನೋ ಕಲ್ಪನೆಯನ್ನ ನನ್ನ ಜನರಿಗೆ ಎಲ್ಲರಿಗೂ ತಿಳುವಳಿಕೆ ಮೂಡಿಸಿದಾಗ ಅವ್ರ ಅದಕ್ಕ ಹೌದಂದ್ರ. ಸರಿ ಸರ್. ಆ ರೀತಿ ಇವತ್ತಿಗೂ ನಮ್ದು ಅದ ಪದ್ಧತಿ ಮುಂದುವರೋದ್ರಿ. ಸರಿ ಸರ್. ಬಾವಿಗಳಿಗೆ ಬಿಡ್ತಾವು, ತಗೊಂಡ್ ಬರ್ತಾರ, ಜಗ್ಗೋಂಗಿಲ್ಲ. ಲೈನ್ ಇದ್ದಾಗ ಹಿಡ್ಕೊಂಡ್ ಬರ್ತಾರ, ಲೈನ್ ಹೋದಾಗ ಜಗ್ತಾರ. ಸರಿ ಸರ್. ಎಲ್ಲರೂ ಕೂಡ ತಾವು ತಮ್ಮ ಅಧಿಕಾರಾವಧಿಯಲ್ಲಿ ಇಟ್ಕೊಂಡು ತಾವು ಈ ತಮ್ಮ ವಾರ್ಡಿಗೆ ಅಥವಾ ತಮ್ಮ ಗ್ರಾಮೀಣ ಬಗ್ಗೆ ಒಂದು ಹೆಚ್ಚಿನ ಕಾಳಜಿ ತಗೊಂಡು ಅಭಿವೃದ್ಧಿಯನ್ನ ಉನ್ನತ ಮಟ್ಟದಲ್ಲಿ ಮಾಡಿದ್ದೀರಾ ಸರ್. ಸೊ ಅದಾದ ನಂತರ ತಾವು ಇವಾಗ ನಿಮ್ಮ ಅಧಿಕಾರಾವಧಿ ಮುಗಿದಾದ ನಂತರ ಆಡಳಿತ ಅಧಿಕಾರಿ ಮತ್ತು ಗ್ರಾಮಾಭಿವೃದ್ಧಿ ಅಧಿಕಾರಿ ನೇಮಿತವಾಗಿದ್ದಾರೆ ಸರ್. ಸೊ ಇವರು ಯಾವ ರೀತಿ ಜನಗಳ ಜೊತೆ ಸ್ಪಂದಿಸ್ತಿದ್ದಾರೆ, ವರ್ತನೆ ಜನಗಳ ಜೊತೆ ಯಾವ ರೀತಿ ಮಾಡ್ತಾ ಇದ್ದಾರೆ, ಒಂದು ಜನಗಳ ಜೊತೆ ಒಡನಾಟ ಯಾವ ರೀತಿ ಇದೆ? ನಮ್ಮ ಅಧಿಕಾರಿ ಇದ್ದಾಗ ನಾವು ಯಾವ ತರ ಅವ್ರ ಜೋಡಿ ಬಾಂಧವ್ಯದಿಂದ ಇದ್ದೀವು, PDO ಆತು, ಸೆಕ್ರೆಟರಿ ಆತು, ಇಂಜಿನಿಯರ್ ಆತು, ಅದೇ ರೀತಿ ನಮ್ದು ಇವತ್ತಿಗೂ ಮುಂದುವರೆದೈತ್ರಿ. ಅವ್ರೇನ್ ನಮ್ಮನ್ನ ಕೈ ಬಿಟ್ಟಲ್ಲ, ನಿಮ್ ಅಧಿಕಾರ ಮುಗ್ದೈತಿ ಅಂತ ನಮ್ಮನ್ನ ಕೈ ಬಿಟ್ಟಲ್ಲ, ನಾವು ನಮ್ಮ ಅಧಿಕಾರ ಮುಗ್ದೈತಿ ಅಂತ ನಾವು ನಮ್ಮ ಮನೆಯೊಳಗ್ ಕುಂತಿಲ್ಲ. ಸರಿ. ನಮ್ಮ ಜನರ ಹಿತದೃಷ್ಟಿಂತ್ರ ನಾವು ಪಂಚಾಯತಿಗೆ ಬರ್ತಿರ್ತವು, ಹೋಗ್ತಿರ್ತವು. ಮೂಲಭೂತ ಸೌಕರ್ಯ, ನೀರ, ಲೈಟ, ರಸ್ತೆ,
ಗಟ್ರಿ ಬಳಸೋದು ಇವೆಲ್ಲ ಈ ಹೋದ್ ತಿಂಗಳದೊಳಗನ ಮಾಡೇವ್ ನಾವ ಮುಂದೆ ನಿಂತು ಮಾಡೇವು. PDO ಮೇಡಮ್ ನೋಡಲ್ ಅಧಿಕಾರಿ ಏನಂತಾರಲ್ಲ ಅವ್ರು ಬಿಲ್ ಕೊಟ್ಕೋತಾರು, ಕೆಲಸ ಮಾತ್ರ ನಾವು ನಿಂತು ಮಾಡಿಸ್ಕೊತೇವ್. ಸರಿ ಇವತ್ತಿಗೂ ಅದೇ ರೀತಿ ಮುಂದುವರ್ದತಿ. ಅದ ನಾವೇನ ಅಧಿಕಾರ ಮುಗ್ದತಿ ಅಂತ ಜನರ ದೃಷ್ಟಿಯಿಂದ ದೂರ ಏನು ಹೋಗಿಲ್ಲ. ಸರಿ ಸರ್. ಜನರ ಮಧ್ಯಸ್ಥಿಕೆ ಒಳಗನ ಜನರ ಮಧ್ಯದೊಳಗನ ಇದ್ಕೊಂಡ ಸಾರ್ವಜನಿಕ ಕೆಲಸ ಮಾಡ್ಕೊಂತ ಬಂದವು. ಸರಿ ಸರ್. ಸರ್ ತಾವು ಈ ರಾಜಕಾರಣದಲ್ಲಿ ಬರ್ಲಿಕ್ಕೆ ಕಾರಣ ಸರ್? ಏನ ಜನರ ಬೆಂಬಲ ಅಂದ್ರೆ ನೀನು ಒಬ್ಬ ಮೆಂಬರ್ ಆಗ ನಮ್ಮ ವಾರ್ಡ್ ನಿಂತ್ರ. ಸರಿ. ಹಿಂಗೊಂದ್ ಸ್ವಲ್ಪ ಪ್ರೇರಣೆ ಬರಂತ್ಲೆ ಒಂದ್ಸಲ ಬಂದೆವು, ಮತ್ತು ಮರು ಆಯ್ಕೆ ಆಯ್ತು, ಮರು ಆಯ್ಕೆ ಆಯ್ತು. ಆ ಜನರೊಳಗೆ ಸೇರಿದವು ಅಂತಂದಿಂದ ನಾವು ಜನರ ಮೆಚ್ಚುವಂತ ಕೆಲಸ ಮಾಡ್ಕೊಂತ ಹೋಗ್ಬೇಕನ್ನೋದು ಒಂದು ನನ್ನ ತತ್ವ. ಸರಿ ಸರ್. ಜನರಿಗೆ ಯಾವುದೇ ರೀತಿ ಕುಂದು ಕೊರತೆ ಆಗ್ಲಾರ್ದಂಗ ನಮ್ಮ ಅಧಿಕಾರ ಇರೋ ತನಕ ನಾವು ರಾಜಕೀಯ ಒಳಗೆ ಎಲ್ಲಿ ತನಕ ಇರ್ತೋ ಅಲ್ಲಿ ತನಕ ಸರ್ಕಾರದ ಸೌಲಭ್ಯ ವಂಚಿತರಾಗಬಾರದು, ಸರ್ಕಾರದ ಅನುದಾನ ಬಂದದ್ದೆಲ್ಲ ದುರುಪಯೋಗ ಆಗ್ಬಾರದು. ಯಾವ ವಾರ್ಡ್ಗೆ ಯಾವ ಕಾಸ್ಟದವ್ರಿಗೆ ಏನು ಬರ್ತೈತಿ ಡಿವೈಡ್ ಮಾಡಿ ಕೆಲಸ ಅವ್ರ ಕುಂದು ಕೊರತೆಗಳ ಕೆಲಸ ನೀಗಿಸಬೇಕನ್ನೋದು ನನ್ನ ಮೂಲ ಗುರಿ. ನಾ ಅದ ಗುರಿ ನಾನು ಅಳವಡಿಸ್ಕೊಂತ ಮುಂದೆ ಬಂದೇನೆ. ಸರಿ ಸರ್. ಸರ್ ಇವಾಗ ರಾಜ್ಯ ಸರ್ಕಾರದ ಒಂದು ಆದೇಶ ಪ್ರಕಾರ, ಒಂದು ನಿರ್ಧಾರ ಪ್ರಕಾರ ಒಂದು ಗ್ರಾಮ ಒಂದು ಚಿಹ್ನೆ ಸರ್, ಇದರ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ ಏನಿದೆ ಸರ್? ಸರ್, TP ZP MLA ಸರ್ಕಾರದ ಚಿಹ್ನೆ ಮೇಲೆ ಆಯ್ಕೆ ಆಗ್ತಾವು. ಅವು ಹಂಗ ಇದ್ರ ಚಲೋ. ಯಾಕಂತ ಕೇಳಿದ್ರ ಒಂದು TP ಆಗ್ಬೇಕತ್ರ 2-3 ಹಳ್ಳಿ ಬೇಕು, ZP ಆಗ್ಬೇಕತ್ರ ಒಂದು 40,000 ಜನಸಂಖ್ಯೆ ಇರಬೇಕು. ಅದು ಇದು ಹೋಗ್ಲಿ, ಅದ ಪ್ರಕಾರ ಇರ್ಲಿ ನನ್ನ ಭಾವನೆ. ಆದ್ರ ಗ್ರಾಮ ಪಂಚಾಯತಿ ಮಟ್ಟದೊಳಗ ನಾವು ಪಕ್ಷದ ಚಿಹ್ನೆ ಇಟ್ಕೊಂಡ ಪಂಚಾಯತಿ ಇಲೆಕ್ಷನ್ ಜರ ಮಾಡಿದ್ದಾದ್ರ ನಾವು ನಾಳೆ ಅಭಿವೃದ್ಧಿಯೊಳಗ ನಮಗ ಅಡಚಣೆ ಆಗ್ತೈತಿ. ಯಾವ ರೀತಿ ಅಡಚಣೆ ಆಗ್ತೈತಿ? ಅವ್ BJP ಅವಂಗ ಯಾಕೆ ಮನಿ ಕೊಡ್ತಿ, ಅವನ ಮನಿ ಯಾಕೆ ಮಾಡಿಸ್ತಿ, ಈ ತರ ಗೊಂದಲ ಬರ್ತಾವ. ಅದಕ್ಕ ಹಳ್ಳಿಯೊಳಗ ಗ್ರಾಮ ಪಂಚಾಯತಿ ಮಟ್ಟದೊಳಗ ನೋಡ್ರಿ, ಬಸವಣ್ಣವರ ತತ್ವ ಆದೇಶ ಪ್ರಕಾರ, ಗಾಂಧೀಜಿ ಅವರು ಹೇಳಿದ ಪ್ರಕಾರ ಹಳ್ಳಿಯ ಉದ್ಧಾರ ದೇಶದ ಉದ್ಧಾರ ಅಂತ ಏನು ಗಾಂಧೀಜಿ ಅವರ ಒಂದು ತತ್ವವನ್ನ ಒಂದು ಸಂದೇಶವನ್ನ ರಾಷ್ಟ್ರಕ್ಕೆ ಬಿಟ್ಟಿದಾರಲ್ಲ, ಆ ತತ್ವ ಅಳವಡಿಸಿಕೊಂಡು ಗ್ರಾಮ ಪಂಚಾಯತಿ ನಡೆಸಬೇಕಾಗ್ತೈತಿ. ನಾವಿಲ್ಲಿ ಪಕ್ಷದ ಚಿಹ್ನೆ ಇಟ್ಕೊಂಡು ಇಲೆಕ್ಷನ್ ಜರ್ ಮಾಡಿದ್ದಾದ್ರ ಅಭಿವೃದ್ಧಿಯೊಳಗೆ ಕುಂಠಿತ, ಜಾತಿ ಗಲಭೆ, ಗುಂಪು ಘರ್ಷಣೆ ಇವೆಲ್ಲ ಬರ್ತಾವ. ಅಲ್ಲಿ ಇಲ್ಲಿ ಪಕ್ಷದ ಚಿಹ್ನೆ ಬೇಡ. ಆ ಗ್ರಾಮಕ್ಕ ಯಾವ ವ್ಯಕ್ತಿ ಚಲೋ ಅದಾನು ಸರಿ ಅವನ್ನ ಆಯ್ಕೆ ಮಾಡಿ ಕಳಿಸೋ ಕೆಲಸ ಗ್ರಾಮಸ್ಥರದ್ದು. ಪಕ್ಷ ನೋಡುದು ಬೇಡ. ಸರಿ. ನಮ್ಮ ಗ್ರಾಮಕ್ಕೆ ಯಾವ ವ್ಯಕ್ತಿ ಈ ಗ್ರಾಮದ ಅಭಿವೃದ್ಧಿ ಸಲುವಾಗಿ ದುಡಿತಾನೋ, ಕಾಳಜಿ ವಹಿಸ್ತಾನೋ, ಎಲ್ಲಾ ಸಮಾಜದವ್ರನ್ನ ಕೂಡಿಕೊಂಡ ಒಂದ ಸಮದೃಷ್ಟಿ ಇಟ್ಕೊಂಡ ಅಧಿಕಾರ ಮಾಡ್ತಾನೋ ಅಂತವನ್ನ ಆಯ್ಕೆ ಮಾಡಕ ಚಾನ್ಸ್ ಇರ್ತೈತಿ. ಪಕ್ಷದ ಬೆನ್ನ ಹತ್ತಿ ಹೋದು ಅಂತಂದ್ರ ಗುಂಪು ಗಲಭೆ, ನಾನಾ ತರ ಇಲ್ಲಿ ಸಮಸ್ಯೆಗಳು ಉಂಟಾಗ್ತಾವನ್ನು ನನ್ನ ಅನಿಸಿಕೆ. ಸರಿ ಸರ್. ಸೊ ಇವಾಗ ಸರ್, ಜನಗಳ ಮಧ್ಯೆ ಕೂಡ ನಿಮ್ಮ ಹೆಸರು ಜಾಸ್ತಿ ಇದೆ ಸರ್. ತಮ್ಮನ್ನು ನೋಡ್ಕೊಂಡ್ಕರ ಜನಗಳ ಒಂದು ಅಭಿಪ್ರಾಯ ಇದೆ, ಮುಂಬರುವ ಚುನಾವಣೆಯಲ್ಲಿ ನಿಮಗೆ ಅವಕಾಶ ನೀಡಿ ತಮ್ಮನ್ನೇ ಆರಿಸುತ್ತಾರೆ ಅಂತ ಒಂದು ಅಭಿಪ್ರಾಯ, ಜನಗಳ ಬೇಡಿಕೆ ಇದೆ ಸರ್. ಸೊ ಮುಂಬರುವ ಚುನಾವಣೆಯಲ್ಲಿ ನೀವು ಭಾಗಿಯಾಗ್ತಿದ್ದೀರಾ ಅಥವಾ ಬೇರೆದವರಿಗೆ ಅವಕಾಶ ಮಾಡ್ಕೊಡ್ತಿದ್ದೀರಾ? ಸರ್, ಜನ ಭಾಗಿಯಾಗ ಅಂತ ನನಗೆ ತಿಳಿಸ್ಕೊಟ್ರೆ ನಾ ಭಾಗಿಯಾಗ್ತೇನೆ. ಜನರ ವಿಶ್ವಾಸದ ವಿರುದ್ಧ, ಅವರ ಇಚ್ಛೆ ವಿರುದ್ಧ ನಾನು ಹೋಗಂಗಿಲ್ಲ. ಜನ ಬೇಡ ಅಂತಂದ್ರ ಬಿಡಕ್ಕೂ ತೇರದನು, ಜನ ಬಾರಪ್ಪ ಅಂತಂದ್ರ ಬಂದ್ ನಿಂತ ಕಸ ಗ್ರಾಮದ ಅಭಿವೃದ್ಧಿಯೊಳಗ ಭಾಗವಹಿಸಕ್ಕೂ ರೆಡಿ ಅದನು. ಜನಗಳ ಮೇಲೆ ಒಂದು ಅಭಿಪ್ರಾಯ, ಜನರ ಅಭಿಪ್ರಾಯ, ಜನರ ತೀರ್ಮಾನ ಅಂತಿಮ ತೀರ್ಮಾನ. ಓಕೆ ಸರ್. ಸರಿ ಸರ್. ಸರ್, ಕೊನೆಯದಾಗಿ ತಮ್ಮನ್ನ ಆರಿಸಿ ತಂದಂತ ನಿಮ್ಮ ವಾರ್ಡಿನ ಜನರಿರ್ಬೋದು, ಗ್ರಾಮಸ್ಥರಿರ್ಬೋದು, ನಿಮ್ಮ ಜನಪ್ರೇಮಿಗಳಿಗೆ ನಿಮ್ಮ ಒಂದು ಹೃದಯದ ಮಾತು ಹೇಳಿಕೆ ಏನ್ ಇಷ್ಟಪಡ್ತಿದ್ದೀರಾ? ನನ್ನ ಗ್ರಾಮ ಅಥವಾ ನನ್ನ ವಾರ್ಡ್ ಅಥವಾ ನಾ ವಾರ್ಡ್ ಅಂತ ಅನ್ಕೊಂಗಿಲ್ಲ. ಒಂದ್ ಆರಿಸಿ ಬರುವಾಗ ಇಲೆಕ್ಷನ್ ನಾಮಿನೇಷನ್ ಮಾಡಕ ವಾರ್ಡ್ ಸರಿ ಸರ್. ಆದ್ರೆ ನಾ ಆರಿಸಿ ಬಂದ ಬಳಕ ನನ್ನ ವಾರ್ಡ್ ಒಂದ ನಂದ ಅನ್ನಂಗಿಲ್ಲ. ನನ್ನ ಇಡೀ ನನ್ನ ಗ್ರಾಮವೇ, ನನ್ನ ಎಲ್ಲಾ ಜಾತಿ ಸಮುದಾಯದವರ ಎಲ್ಲರೂ ಒಂದೇ, ಅಂದ್ರೆ ಒಂದ್ ಹಳ್ಳಿ ಒಂದೇ ಕುಟುಂಬ ಅನ್ನೋ ತತ್ವ ನನ್ನಲ್ಲಿದೆ. ಅಳವಡಿಸಿಕೊಂಡು ಕಾರ್ಯರೂಪದೊಳಗೆ ಇರ್ತೇನೆ. ಸರಿ ಸರ್. ಸರಿ ಸರ್. ಸರ್, ನನ್ನ ಗ್ರಾಮದ ಜನ, ತಾಯಂದಿರಿರ್ಬಹುದು, ಹಿರಿಯರಿರ್ಬಹುದು, ಯುವಕರಿರ್ಬಹುದು, ನನ್ನ ಸತತವಾಗಿ ನನ್ನನ್ನ ಮರು ಆಯ್ಕೆ ಮಾಡುತ್ತಾ ಬಂದಿರುವ ಕಾರಣ ನನ್ನ ಎಲ್ಲ ಜನತೆಗೆ ನನ್ನ ಹೃದಯ ಪೂರ್ವಕ, ನನ್ನ ಕುಟುಂಬ ಸಮೇತವಾಗಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಸರಿ ಸರ್. ಸರಿ ಸರ್. ಇನ್ನೂ ಕೂಡ ತಮ್ಮ ಗ್ರಾಮದಲ್ಲಿ ಯಾವ ರೀತಿ ಒಂದು
ಅಭಿವೃದ್ಧಿ ಆಗ್ಬೇಕು, ಡೆವಲಪ್ಮೆಂಟ್ ಆಗ್ಬೇಕು, ಯಾವ ರೀತಿ ಕೂಡ ಇನ್ನೂ ಸಮಸ್ಯೆಗಳನ್ನು ಬಗೆಹರಿಸ್ಬೇಕು ಸರ್? ಸರ್ ನಮ್ಮಲ್ಲಿ ಇನ್ನೂ ಸ್ವಲ್ಪ ಕೆಲಸ, ಸ್ವಲ್ಪ ಅಂದ್ರೆ ಮಾಡ್ಕೊಂತ ಹೋದಂಗ ಜನಸಂಖ್ಯೆ ಹೆಚ್ಚಾದಂಗ ಕೆಲಸಗಳು ಹೆಚ್ಚಬೇಕಾಗ್ತಾವ. ಸರಿ ಈಗ ನೋಡ್ರಿ, ನಾ ಆಗಲೇ ಹೇಳುವಾಗ ಇದನ್ನ ಮಾತ 2005 ನಮ್ಮಲ್ಲಿ ಒಂದು ದವಾಖಾನೆ ಬೇಕಂತ ಅಪ್ಲಿಕೇಶನ್ ಇಟ್ಟಿದ್ವಿ. ಸರಿ ಸರ್. ಪಕ್ಕದ ಗ್ರಾಮದೊಳಗ ಸಣ್ಣಗೌಡ ದೊಡ್ಡಗೌಡ್ರ ಅಂತ ಜಡ್ಪಿ ಅಧ್ಯಕ್ಷರಿದ್ರ. ಸರಿ. ನಮ್ದು ಮೊದಲ ಬಾಯಿ ಕೂಡ್ ಪಂಚಾಯತಿ, ಅವ್ರ ಅಧ್ಯಕ್ಷ ಇದ್ದ ಟೈಮ್ದೊಳಗ ಅವಾಗ ನಾನ ಒಂದು ಮನವಿ ಇಟ್ಟಿದ್ದು, ಅದು ಟೈಮ್ ಕೂಡಿ ಬರ್ಬೇಕಂತಾರಲ್ಲ, ಹಂಗ ಈ ವರ್ಷ ಬಂದ್ರ ದವಾಖಾನಿ ಶಾಂಕ್ಷನ್ ಆತು, ಕಟ್ಟಡ ನಡ್ದತಿ, ಮುಗಿಯೋ ಹಂತದೊಳಗ ಬಂದತಿ. ಸತತ ಪ್ರಯತ್ನ ನಾವು ಮಾಡ್ಕೊಂತ ಸರ್ಕಾರದಿಂದ ಸೌಲಭ್ಯ ತಗೋಬೇಕಂದ್ರ ನಮ್ ಮೆಂಬರ್ಗಳು ಸತತ ಪ್ರಯತ್ನ ಬೇಕು. ನಾವು ಅವ್ರ ಆಫೀಸ್ ತಗೋಬೇಕು, ನಮ್ ಫೈಲ್ ಎಲ್ಲಿ ಹೋತ್ರಿ, ಏನಾತು, ರಿಕ್ವೆಸ್ಟ್ ಕೇಳ್ಬೇಕಾಕತಿ, ವಿನಂತಿಲಿ ಕೇಳ್ಬೇಕಾಕತಿ. ಹಿಂಗ ಮಾಡ್ಕೊಂತ ಬಂದಾಗ ಒಂದು ಹಳ್ಳಿಗೆ ಒಂದು ಸರ್ಕಾರದ ದೊಡ್ಡ ದೊಡ್ಡ ಸಹಾಯ ಆಗ್ತತಿ. ಅದನ್ನ ಇನ್ನ ದವಾಖಾನೆ ಒಂದು ಶಾಂಕ್ಷನ್ ಬಂತು. ಹೇಳಿ ಸರ್. ಸರ್ಕಾರದಲ್ಲಿ ನಮ್ದೊಂದು ವಿನಂತಿ. ಸರಿ ಸರ್. 2005-6ನೇ ಸಾಲಿನೊಳಗ ನರೇಗಾ ಯೋಜನೆಯನ್ನು ಕೊಟ್ಟರು. ಸರಿ. ಆ ನರೇಗಾ ಯೋಜನಾ ಮೊದಲು ಯಾರು ಅದಕ್ಕೆ ಅಪೇಕ್ಷಿತರು ಇರಕ್ಕಿಲ್ಲ. ಸರಿ. ಬರಬರ್ತ ಅದಕ್ಕೆ ಎಲ್ಲರೂ ಜಾಬ್ ಕಾರ್ಡ್ ಮಾಡಿಸ್ಕೊಂಡು ಕೆಲಸ ಮಾಡಕತ್ತಾರ. ಇದು ಹಳ್ಳಿಂತ್ರ ಜನ ವಲಸೆ ಹೋಗ್ಬಾರದಂತ ಸರ್ಕಾರದ ಯೋಜನಾ, ಬಹಳ ಒಳ್ಳೆ ಯೋಜನಾ. ಗ್ರಾಮ ಅಭಿವೃದ್ಧಿ ಪಡಿಸಕ ಇದು ಒಂದು 90% ಸಹಕಾರಿ ಯೋಜನೆ. ಆದ್ರೆ ಬರಬರ್ತ ಇದು ನನ್ನ ಹಳ್ಳಿ ಒಳಗಂತ ಅಷ್ಟ ಅಲ್ಲ, ಎಲ್ಲಾ ಹಳ್ಳಿ ಒಳಗ ರೈತಾಪಿ ಕುಟುಂಬಕ್ಕ ಅಡಚಣೆ ಆಗತೈತಿ. ಅದು ಯಾವ ರೀತಿ ಅಡಚಣೆ ಅಂತ ತಾವು ಕೇಳೋದಾದ್ರ ನೋಡ್ರಿ, ಸರ್ಕಾರ 410 ರೂಪಾಯಿ ಇವತ್ತಿಗೆ ಪಗಾರ ಮಾಡಿತು. 410 ರೂಪಾಯಿ ಪಗಾರ ಒಬ್ಬ ರೈತ ಕೊಡಕ್ ಸಾಧ್ಯ ಇಲ್ಲ. ಯಾಕೆ ಕೊಡಕ್ ಸಾಧ್ಯ ಇಲ್ಲ ಅಂದ್ರ, ಅವ ರೈತ ತನ್ನ ಹೊಲದೊಳಗ ಮುಂಜಾನೆ 9ರಿಂದ ಸಂಜೆ ತನಕ 5 ತನಕ ಇಟ್ಕೊಂಡಿರ್ತಾನ ಆ ಕೃಷಿ ಕೂಲಿ ಕಾರ್ಮಿಕನ್. ಅವಾಗ ಬೇಕು ಬೇಡದ್ದು ಸಹಾಯ ಮಾಡ್ತಿರ್ತಾನ. ಒಂದು ಮೇವಿನ ರೂಪ ಆಗಬಹುದು, ಬೇಡ ಕಾಯಿಪಲ್ಯ ರೂಪದೊಳಗಾಗಿರ್ಬಹುದು, ಹಿಂಗ ಕೊಡ್ತಿರ್ತಾನ. ಅವನಲ್ಲಿ ಒಡನಾಟ ಇರ್ತೈತಿ. ಈಗ ಉದ್ಯೋಗ ಖಾತ್ರಿ ಬರಬರ್ತ ಪೇಮೆಂಟ್ ಹೆಚ್ಚಾಗಂತ್ಲಿ ಅಂತಂದ್ರ ರೈತಕಿ ಮಾಡಕ್ ಜನ ಸಿಗುವಲ್ರಿ. ಸುಗ್ಗಿ ಸುಕಾಲದೊಳಗ ರೈತರಿಗೆ ಕೂಲಿ ಕಾರ್ಮಿಕರು ಬೇಕೇ ಬೇಕು. ಸರಿ. ಎಲ್ಲ ಈ ಕಡೆ ಸರ್ಕಾರ ಏನ್ ಮಾಡ್ತೈತ್ರಿ, ನೀವು ಯಾಕೆ ಉದ್ಯೋಗ ಖಾತ್ರಿ ಕೆಲಸ ಸ್ಟಾರ್ಟ್ ಮಾಡಲ್ಲ ಅಂದವ್ರ PDO ಅವರಿಗೆ ನೋಟಿಸ್ ಕಳಿಸ್ತಾರ. ಸರಿ. ಆ ನೋಟಿಸ್ ಕಳಿಸ್ತಾರ ಅಂದವ್ರ ಅವ್ರ NMR ತೆಗೆದ್ ಬಿಡ್ತಾರ. ಇಲ್ಲೇ ನಮ್ಮದ ಪೈರ್ ಬಂದಿರ್ತೈತಿ, ಅಲ್ಲಿ ಉದ್ಯೋಗ ಖಾತ್ರಿ ಕೆಲಸ ಶುರುವಾಗಿರ್ತೈತಿ. ರೈತ ಇಲ್ಲಿ ಬೆಳೆ ಹಾಳು ಮಾಡಿಕೊಳ್ಳೋ ಪ್ರಸಂಗ ಬರ್ತೈತಿ. ಒಂದ್ ವೇಳೆ ಅದನ್ನ ಹಾಳಾಗ್ಲಾರ್ದಂಗ್ ಮಾಡಿಕೊಳ್ಳಬೇಕಂದ್ರ 10 ರೂಪಾಯಿ ಕೆಲಸಕ್ಕೆ 20 ರೂಪಾಯಿ ಕೊಡ್ಬೇಕಾಗ್ತೈತಿ. ಇದು ರೈತಾಪಿ ವರ್ಗಕ್ಕ ಒಂದ್ ಸ್ವಲ್ಪ ಅಡಚಣೆ ಆಗತೈತಿ. ಅದಕ್ಕೆ ದಯವಿಟ್ಟು ಸರ್ಕಾರ ಈಗೇನ 100 ಅರ್ಜಿ ಕೊಡ್ತೈತಿಲ್ಲ, NMR ಒಂದು ಕುಟುಂಬಕ್ಕೆ ಒಂದು 100 ಹಾಜರಿ ಏನ್ ಕೊಡ್ತೈತಿಲ್ಲ, ಆ 100 ಹಾಜರಿ ಒಳಗ 50 ಹಾಜರಿ ರೈತಾಪಿ ವರ್ಗಕ್ಕೆ ಕೊಡ್ಲಿ. ಸರಿ ಸರಿ. ಅವ್ರಿಗೆ ಕೊಡಬಾರ್ದಂತ ನನ್ನ ಉದ್ದೇಶ ಇಲ್ಲ. ಖರೆ ರೈತ ಬದುಕಬೇಕಂದ್ರ ಒಂದ್ 50 ಹಾಜರಿ ಆದ್ರ ರೈತ ತನ್ನ ಹೊಲದಾಗ ಕಳೆನ ತೆಗಿಲಿ, ಬೆಳಿನ ಬೆಳಿಲಿ, ಕೂಡಿಗಿನ ಹೊಡಿಲಿ. ಸರಿ. ಈ ವರ್ಗಕ್ಕೂ ಒಂದು 50% NMR ರೈತಾಪಿ ವರ್ಗಕ್ಕೆ ಕೊಟ್ರ ರೈತ ನೋಡ್ರಿ, ದೇಶ ಬದುಕ್ಬೇಕತ್ರ ಸೈನಿಕ ಬೇಕು ಗಡಿಯೊಳಗ. ಗಡಿ ಒಳಗ ರೈತ ಬೇಕು. ರೈತ ಬೆಳೆದ ಅನ್ನ ಕೊಡ್ಬೇಕು, ಸೈನಿಕ ಗಡಿ ಒಳಗಿನವ್ರೆಲ್ಲರೂ ರಕ್ಷಣಾ ಮಾಡಬೇಕು. ಆ ಉದ್ದೇಶದಿಂದ ರೈತಾಪಿ ವರ್ಗಕ್ಕ ಕೃಷಿ ಚಟುವಟಿಕೆ ಒಟ್ಟ ಕುಂಠಿತ ಆಗ್ಬಾರ್ದು. ಸರಿ ಸರ್. ಆ ಉದ್ದೇಶದಿಂದ 50 ಹಾಜರಿ ರೈತರಿಗೆ ಕೊಡ್ಲಿ ಅನ್ನೋದು ನನ್ನ ಸರ್ಕಾರಕ್ಕೆ ವಿನಂತಿ. ಸರಿ ಸರ್. ಇಲ್ಲಿವರೆಗೂ ಕೂಡ ನಿಮ್ಮ ಸಮಯ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ಗೆ ನೀಡಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಮಸ್ಕಾರ ಸರ್.